ನಮಸ್ತೆ ಎಲ್ಲರಿಗೂ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ನಾವು ತೊಂಡೆ ಚಪ್ಪರದ ಅಡಿಯಲ್ಲಿದ್ದೇವೆ. ಒಂದು ಸ್ವಲ್ಪ ಬೆಳೆದಿರುವ ತೊಂಡೆಕಾಯಿ ಉಂಟು. ಇದೆಲ್ಲ ಎಳೆಯ ತೊಂಡೆಕಾಯಿಗಳು. ಇದು ಇನ್ನೂ ಒಂದು ಸ್ವಲ್ಪ ದಿನ ಹೋಗಬೇಕು. ಇದರಲ್ಲಿ ಇದ್ದದಲ್ಲಿ ಬಲ್ತದನ್ನು ನೋಡಿಕೊಂಡು ಕೊಯ್ದುಕೊಳ್ಳುವ. ಅದರ ಕೆಳಗಡೆ ಹೂವು ಇರ್ತದೆ. ಆ ಹೂವು ಬಿದ್ದಿದೆ ಅಂದರೆ ಅದು ಬಲ್ತಿದೆ ಅಂತೇಳಿ ಅರ್ಥ. ಹೆಚ್ಚಾಗಿ ಬೀಳ್ತದೆ ಹೂವು, ಕೆಲವೊಮ್ಮೆ ಬೀಳದಿರಲಿಕ್ಕೂ ಸಾಕು, ಗೊತ್ತಿಲ್ಲ ನನಗೆ. ನಾನು ಹೂ ಬಿದ್ದ ತೊಂಡೆಕಾಯಿಗಳನ್ನೇ ಕೊಯ್ಯೋದು. ನೋಡಿ, ಈ ಥರ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಕೊಯ್ದುಕೊಳ್ತಾ ಇದ್ದೇನೆ. ನನಗೆ ನೋಡಿ ಇವತ್ತಿನ ಪಲ್ಯಕ್ಕೆ ಇಷ್ಟು ಸಾಕಿದು. ಒಂದು 15-20 ಕೊಯ್ದುಕೊಂಡಿದ್ದೇನೆ. ದಾರಿಯಲ್ಲಿ ಬರುವಾಗ ನೋಡಿ, ಇದೊಂದು ಬಯ್ಯ ಮಲ್ಲಿಗೆ ಒಂದು ಹೂವಿತ್ತು, ಅದನ್ನು ಕೂಡ ಒಂದು ತೋರಿಸಿದೆ. ಈಗ ಇದಕ್ಕೆ ಬೇಕಾದಂತಹ ಕರಿಬೇವಿನ ಸೊಪ್ಪನ್ನು ಕೂಡ ಕೊಯ್ದುಕೊಳ್ತೇನೆ. ದಾರಿಯಲ್ಲಿ ಎಂತೆಲ್ಲ ಕಾಣ್ತಾ ಅದನ್ನೆಲ್ಲ ಕೊಯ್ದುಕೊಂಡು ಹೋಗೋದು. ನೋಡಿ, ಇದಕ್ಕೆ ಒಂದು 2-3 ದಂಡು ಕೊಯ್ದುಕೊಂಡಿದ್ದೇನೆ. ಆವಾಗ ನನಗೆ ಲೆಮನ್ ಆರೆಂಜ್ ಕಂಡಿತು, ಹಣ್ಣಾಗಿರೋದು. ಅದನ್ನು ಸಹ ಕೊಯ್ದುಕೊಂಡು ಬಂದೆ. ಬಿಸಿಲಿಗೆ ತೊಂಡೆಕಾಯಿ ಕೊಯ್ಲಿಕ್ಕೆ ಹೋಗಿ ಬಾಯಾರಿಕೆ ಆಗ್ತದಲ್ಲ, ಹಾಗೆ ಒಂದು ಗ್ಲಾಸ್ ಶರ್ಬತ್ ಮಾಡಿ ಕುಡಿಯುವ ಅಂತ ಹೇಳ್ಕೊಂಡು 2 ಹಣ್ಣಾಗಿತ್ತು, 2 ಕೂಡ ಕೊಯ್ದುಕೊಂಡು ಬಂದೆ. ಈಗ ತೊಂಡೆಕಾಯಿಯನ್ನು ತಂದು ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಫಸ್ಟಿಗೆ ನಾವೇ ಬೆಳೆದಿರೋದು, ಅದಕ್ಕೇನು ಕೆಮಿಕಲ್ ಎಲ್ಲ ಏನು ಸ್ಪ್ರೇ ಮಾಡಲಿಲ್ಲ. ಆದರೂ ಕೂಡ ಯಾವುದೇ ತರಕಾರಿಯನ್ನು ಉಪಯೋಗಿಸೋ ಮೊದಲು ಚೆನ್ನಾಗಿ ತೊಳ್ಕೊಳ್ಬೇಕು. ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ಈಗ ಇದನ್ನು ನೋಡಿ ಈ ಥರ ಸ್ಲೈಸ್ ಆಗಿ ಮಾಡಿಕೊಳ್ಬೇಕು. ನಾನಿವತ್ತು ಗೋಡಂಬಿ ಹಾಕಿ ಪಲ್ಯ ಮಾಡೋದು, ಹಾಗಾಗಿ ಈ ಥರ ಸ್ಲೈಸ್ ಮಾಡಿಕೊಳ್ತಾ ಇದ್ದೇನೆ. ನಾವು ಮಾಮೂಲಾಗಿ ತೊಂಡೆಕಾಯಿ ಪಲ್ಯಕ್ಕೆ ಇದೇ ಥರ ಕಟ್ ಮಾಡೋದು. ಕೆಲವರು ಉದ್ದಕ್ಕೆ ಮತ್ತು ಕೆಲವರು 8 ಕಟ್ ಮಾಡ್ತಾರೆ, ಹಾಗೆ ಸಹ ಮಾಡಿಕೊಳ್ಬೋದು. ನಾವು ಈ ಥರ ಮಾಡೋದು. ಇದು ನನಗೆ ತುಂಬ ರುಚಿಯಾಗೋದು ಈ ಥರ ಮಾಡಿದರೆ, ಹಾಗಾಗಿ ಈ ಥರ ಕಟ್ ಮಾಡಿಕೊಳ್ತೇನೆ ನಾನು. ಅಷ್ಟು ತೊಂಡೆಕಾಯನ್ನು ಕಟ್ ಮಾಡಿ ಆಯಿತು. ಈಗ ಬಾಣಲೆಗೆ ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಮೆಣಸು, 1 ಚಮಚದಷ್ಟು ಉದ್ದಿನ ಬೇಳೆ, ನಾವೀಗ ಕೊಯ್ದುಕೊಂಡು ಬಂದಂತಹ ಕರಿಬೇವು, 1-2 ದಂಡು ಹಾಕಿಕೊಳ್ತಾ ಇದ್ದೇನೆ. ಉಳಿದದ್ದು ಸಾಂಬಾರಿಗೆ ಬೇಕು ನನಗೆ. ಅದನ್ನು ಹಾಕ್ಕೊಂಡು ಸಾಸಿವೆ ಸರಿಯಾಗಿ ಸಿಡಿದ ನಂತರ ಕಟ್ ಮಾಡಿ ಇಟ್ಟಂತಹ ತೊಂಡೆಕಾಯಿಯನ್ನು ಹಾಕ್ಕೊಳ್ಳೋದು. ತೊಂಡೆಕಾಯಿಯನ್ನು ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಳ್ಳಿ, ಆದರೆ ಹೀಗೊಮ್ಮೆ ಕಟ್ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳ್ಕೊಂಡು. ಈಗ ಇದಕ್ಕೆ ನೋಡಿ, ನಾನಿಲ್ಲಿ ಒಂದು 50 ಗ್ರಾಮಿನಷ್ಟು ಗೋಡಂಬಿ ಹಾಕಿಕೊಳ್ತಾ ಇದ್ದೇನೆ. ಇವತ್ತು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಮತ್ತು ನಮಗೆ ಈ ಟೈಮಲ್ಲಿ ಎಳೆಯ ಗೋಡಂಬಿ ಕೂಡ ಸಿಗ್ತದೆ, ಚೋರೆ ಅಂತ ಹೇಳ್ತೇವೆ ನಾವು ಅದಕ್ಕೆ. ಅದು ಈ ಸತಿ ಆಗಲಿಲ್ಲ, ಹಾಗಾಗಿ ನಾನು ಇದನ್ನು ಹಾಕಿ ಮಾಡ್ತಾ ಇದ್ದೇನೆ. ಇಲ್ಲದ್ರೆ ಮಾಮೂಲು ತೊಂಡೆಕಾಯಿ ಆಗುವ ಟೈಮಲ್ಲಿ ನಮಗೆ ಚೋರೆ ಯಾವಾಗಲೂ ಸಿಗ್ತದೆ. ನಾನು ಚೋರೆ ಹಾಕಿ ಯಾವಾಗಲೂ ಪಲ್ಯ ಮಾಡ್ತೇನೆ. ಇದಕ್ಕೀಗ 1-2 ಚಿಟಿಕೆಯಷ್ಟು ಅರಶಿನ, 1/2 ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಹಾಗೆಯೇ ರುಚಿಗೆ ಬೇಕಾದ ಉಪ್ಪು. ತೊಂಡೆಕಾಯಲ್ಲಿ ಒಂದು ಸ್ವಲ್ಪ ಹುಳಿ ಅಂಶ ಇರ್ತದೆ, ಹಾಗಾಗಿ ನಾನು ಸಪ್ರೇಟಾಗಿ ಹುಳಿಯನ್ನು ಹಾಕಿಕೊಳ್ತಾ ಇಲ್ಲ. ಆ ಹುಳಿಯನ್ನು ಹೊಡಿಲಿಕ್ಕೋಸ್ಕರ 1/2 ಟೀ ಸ್ಪೂನಷ್ಟು ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲವನ್ನು ಬೇಡದವರು ಸ್ಕಿಪ್ ಮಾಡಿಕೊಳ್ಬೋದು. ಈಗ ನೋಡಿ, ಇದಕ್ಕೆ 1 ಲೋಟ ನೀರು ತಗೊಂಡೆ ನಾನು, ಅರ್ಧ ಮಾತ್ರ ಹಾಕಿಕೊಳ್ತಾ ಇದ್ದೇನೆ. ಅರ್ಧ ಹಾಕಿ ಒಮ್ಮೆ ಬಿಸಿ ಆದ ನಂತರ ಸಣ್ಣ ಉರಿಯಲ್ಲಿ ಒಂದು 7-8 ನಿಮಿಷ ಬೇಯಿಸಿದರೆ ಪಲ್ಯ ರೆಡಿ ಆಗ್ತದೆ. ಅದಲ್ಲಿ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಅದಕ್ಕೆ ನಮಗೆ ಕಾಯಿ ಬೇಕಲ್ಲ, ಹಾಗೆ ಕಾಯಿ ತುರಿತಾ ಇದ್ದೇನೆ. ಕಾಯಿ ತುರಿದು ಆದ ನಂತರ ಅದನ್ನು 1-2 ಸತಿ ಮಿಕ್ಸ್ ಮಾಡಿಕೊಳ್ಬೇಕು ಮಧ್ಯ ಮಧ್ಯದಲ್ಲಿ, ಯಾಕೆಂದರೆ ತಳ ಕೂತ್ಕೊಳ್ಬಾರ್ದಲ್ಲ, ಅದಕ್ಕೋಸ್ಕರ. ಇದನ್ನು ಈಗ ಹಾಗೆಯೇ ಪುನಃ ಮುಚ್ಚಿ 1-2-3 ನಿಮಿಷ, ಅಂದರೆ ಟೋಟಲ್ ಒಂದು 7 ನಿಮಿಷ ಬೇಯಿಸಿದರೆ ಸಾಕು. ಒಂದು 4-5 ನಿಮಿಷ ಆದ ನಂತರ ಈ ಥರ ಕಾಯಿ ತುರಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಪಲ್ಯ ಹಾಳಾಗೋದಿಲ್ಲ. ಕಾಯಿ ತುರಿ ಕೊನೆಯಲ್ಲಿ ಕೂಡ ಹಾಕಿಕೊಳ್ಳಿಕ್ಕೆ ಆಗ್ತದೆ. ನಾವು ಮೊದಲೆಲ್ಲ ಕಾಯಿ ತುರಿ ಕೊನೆಯಲ್ಲಿ ಹಾಕಿಕೊಳ್ತಿದ್ದೆವು. ಅದು ಹೇಗೆ ಅಂದರೆ ಪಲ್ಯ ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಬೇಯಿಸಿಟ್ಟ ಪಲ್ಯ ಪೂರ್ತಿ ತಣ್ಣಗಾದ ನಂತರ ಕಾಯಿ ತುರಿ ಸೇರಿಸ್ಕೊಂಡ್ರೆ ಅದು ಹಾಳಾಗೋದಿಲ್ಲ. ಆವಾಗ ಬಿಸಿ ಪಲ್ಯಕ್ಕೆ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ಕೆಲವೊಮ್ಮೆ ರಾತ್ರಿಗಾಗುವಾಗ ಸೆಕೆ ಜಾಸ್ತಿ ಉಂಟು ಅಂತಾದರೆ ಅದು ಹಾಳಾಗ್ತದೆ. ನೋಡಿ, 7-8 ನಿಮಿಷ ಆಯ್ತು. ಈಗ ಇದು ನೋಡಿ, 1-2 ಪ್ರೆಸ್ ಮಾಡಿ ನೋಡ್ಕೊಳ್ಳಿ, ಕಟ್ಟಾಯಿತು ಅಂತಾದರೆ ನಿಮ್ಮ ಪಲ್ಯ ರೆಡಿ ಆಯಿತು ಅಂತೇಳಿ ಅರ್ಥ. ನೋಡಿ, ರುಚಿಯಾದ ತೊಂಡೆಕಾಯಿ ಹಾಗೂ ಗೋಡಂಬಿಯ ಪಲ್ಯ ರೆಡಿ ಆಯಿತು. ಇದನ್ನು ನಾವು ತುಂಬ ಖಾರ ಮಾಡೋದಿಲ್ಲ. ಗೋಡಂಬಿ ಹಾಕಿದ ಪಲ್ಯ ಸ್ವಲ್ಪ ಚಪ್ಪೆಯಾಗಿಯೇ ಇರ್ತದೆ. ಉಪ್ಪು ಮಾತ್ರ ಇದರಲ್ಲಿ ಜಾಸ್ತಿ ಇರೋದು. ಮೆಣಸಿನ ಹುಡಿ ಸ್ವಲ್ಪ ಕಡಿಮೆನೇ ಹಾಕೋದು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.